ಡಾಕ್ಟರ್ ಸುಧಾಕರ್. ಇವತ್ತು ನಾನು ಮಾತಾಡ್ತಾ ಇರೋದು ಅರ್ಥ್ರೈಟಿಸ್ ಅಂದರೆ ಸಂಧಿವಾತ. ಅದೇನಪ್ಪ ಸಂಧಿವಾತ ಅಂದರೆ ಎಲ್ಲ ಕೈಕಾಲುಗಳ ನೋವು, ಅಂದರೆ ಜಾಯಿಂಟ್ ಪೇನ್, ಅಂದರೆ ಕೀಲು ನೋವು. ಅದು ನೀ ಪೇನ್ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ರಿಸ್ಟ್ ಪೇನ್ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ಕೈಕಾಲುಗಳ ಜಾಯಿಂಟ್, ಯಾವುದೇ ಜಾಯಿಂಟಲ್ಲಿ ಕೂಡ ನೋವು ಕಾಣಿಸ್ಕೋಬೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಾಕ್ಟೀಸಲ್ಲಿ ಈ ಥರ ಕೈಕಾಲು ನೋವುಗಳು ಇರುವಂಥ ಪೇಷಂಟ್ಸ್ನ ತುಂಬ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇದಕ್ಕೆ ಮೇನಾಗಿ ಏನು ಕಾರಣ ಇರ್ಬೋದು ಅಂದರೆ ಈ ಎಲ್ಲ ಕೈಕಾಲು ನೋವುಗಳು, ಊತ, ನಡೆಯೋಕ್ಕಾಗಲಾರ್ದು, ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂಡೋಕ್ಕಾಗಲ್ಲ ಅನ್ನೋ ಕಷ್ಟ, ಆಮೇಲೆ ಬೆಳಿಗ್ಗೆ ತುಂಬ ನೋವು ಅಂತ ಪೇಷಂಟ್ಸ್ ಎಲ್ಲ ಹೇಳ್ತಾ ಇರ್ತಾರಲ್ಲ, ಕಾಮನ್ ಆಗಿ ಅರ್ಥ್ರೈಟಿಸಲ್ಲಿ ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಕಾರಣಗಳು ಏನಿರ್ಬೋದು ಅರ್ಥ್ರೈಟಿಸ್ಗೆಪ್ಪ ಅಂತಂದರೆ, ಕಾಮನ್ ಆಗಿ ಮೊದಲನೇ ಕಾರಣ ಏನಪ್ಪ ಅಂದರೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ. ಎರಡನೇ ಕಾರಣ ಏನಪ್ಪ ಅಂತಂದರೆ ವಿಟಾಮಿನ್ ಡಿ. ಆಮೇಲೆ ಮೂರನೇ ಕಾರಣಪ್ಪ ಅಂತಂದರೆ ಬ್ಯಾಲೆನ್ಸ್ ಡಯಟ್ ಇರಲಾರದ್ದು. ನಾಲ್ಕನೇ ಕಾರಣ ಏನಪ್ಪ ಅಂತಂದರೆ ಓವರ್ ಸ್ಟ್ರೆಸ್. ಐದನೇ ಕಾರಣ ಏನು ಹೇಳ್ಬೋದಪ್ಪ ಅಂತಂತಂದರೆ ಒಬ್ಯಾಸಿಟಿ. ಆರನೇ ಕಾರಣ ಏನು ಹೇಳ್ಬೋದು ಅಂತಂತಂದರೆ ಇಂಡೈರೆಕ್ಟ್ ಆಗಿ ಒಂದು ಥೈರಾಯ್ಡ್ ಪೇಷಂಟ್ಗಳಿಗೆ ಕೈಕಾಲು ನೋವು ಆಗ್ಬೋದು. ಯಾಕಂದರೆ ಅವರು ಹೈಪೋಥೈರಾಯ್ಡ್ ಇರುವಾಗ ಅವರು ಒಂದು ಏನಾಗುತ್ತೆ, ಅಲ್ಲಿ ಒಬ್ಯಾಸಿಟಿ ಸ್ವಲ್ಪ, ಅಲ್ಲಿ ಥೈರಾಯ್ಡ್ ಇರೋದ್ರಿಂದ ಒಬ್ಯಾಸಿಟಿ ಕಂಟ್ರೋಲ್ ಆಗಲ್ಲ. ಹಾಗಾಗಿ ಅದನ್ನು ಇಂಡೈರೆಕ್ಟ್ ಆಗಿ ಕಾರಣ ಅಂತ ಹೇಳ್ಬೋದು. ಆಮೇಲೆ ಇನ್ಯಾವುದೇ ಕಾಯಿಲೆಗಳಾಗಲಿ, ಇಲ್ಲಪ್ಪ ಅಂತಂದರೆ ಆಟೋಇಮ್ಯೂನಿ ಡಿಸಾರ್ಡರ್ಸ್ ಅಂತ ಬರ್ತವೆ, ಆ ಥರ ಕಾಯಿಲೆಗಳಾಗಲಿ, ಆಮೇಲೆ ವಯಸ್ಸಾದವ್ರಿಗಾಗಿರ್ಬೋದು, ಇಲ್ಲಪ್ಪ ಅಂತಂತಂದರೆ ಈ ಮಹಿಳೆಯರಲ್ಲಿ, ಹೆಚ್ಚು ಮಹಿಳೆಯರಲ್ಲಿ ಇರುತ್ತೆ, ಈ ಮುಟ್ಟು ನಿಂತಂಥ ಮಹಿಳೆಯರಲ್ಲಿ ಇದು ಜಾಸ್ತಿ, ಈ ಕೈಕಾಲು ನೋವುಗಳಾಗಿರ್ಬೋದು, ಈ ಥರದ್ದೆಲ್ಲ ಕಾಣಿಸ್ಕೊಡುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ, 10 ವಯಸ್ಸು, 11, 12 ವಯಸ್ಸಿನ ಪೇಷಂಟ್ಸ್ ಕೂಡ ನಾನು ನೋಡ್ತಾ ಇದ್ದೀನಿ. ರೊಮಟಾಯ್ಡ್ ಅರ್ಥ್ರೈಟಿಸು ತುಂಬ ಜಾಸ್ತಿ ಇದೆ. ಅದು ಆಟೋಇಮ್ಯೂನಿ ಡಿಸಾರ್ಡರ್, ಅದು ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ರೂ ಕೂಡ ಬರ್ಬೋದು. ಅಂಥದ್ದು ಮಾತ್ರ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಯಂಗ್ ಏಜ್ ಅಂದರೆ 20ರಿಂದ 30 ಒಳಗಡೆ ಇರೋಂಥ ಏಜ್ ಅವರಿಗೂ ನೋಡ್ತಾ ಇದ್ದೀವಿ. ಕಾಮನ್ ಆಗಿ ಈ ಸಂಧಿವಾತ ಅಂದರೆ ಅರ್ಥ್ರೈಟಿಸ್ ಏನಿದೆಯಲ್ಲ, ಕಾಮನ್ ಆಗಿ ಸ್ವಲ್ಪ ಈ ಏಜ್ಡ್ ಪರ್ಸನ್ಗಳಲ್ಲೇ ನೋಡ್ತಾ ಇದ್ದೀವಿ, ಮತ್ತು ಒಬ್ಯಾಸಿಟಿ ಇರುವಂಥ ಪರ್ಸನ್ಗಳಲ್ಲಿ, ಅಂದರೆ ಬೊಜ್ಜು ಇರುವಂಥ ಪರ್ಸನ್ಗಳಲ್ಲೇ ನೋಡ್ತಾ ಇದ್ದೀವಿ. ಇದು ಈಗ ಏನೇನು ತೊಂದರೆ ಮಾಡುತ್ತೆ ಅಂತ ಆಯಿತು. ಆಮೇಲೆ ಇದು ಈ ಒಂದು ಅರ್ಥ್ರೈಟಿಸ್ ಹೇಗಿರುತ್ತಪ್ಪ ಅಂದ್ರೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಕಾಮನ್ ಆಗಿಯಪ್ಪ ಅಂತಂದರೆ, ಅದರಲ್ಲಿ ಈ ಕೈಕಾಲು ನೋವಾಗ್ಬೋದು, ಇಲ್ಲಪ್ಪ ಅಂದರೆ ಕೈಕಾಲು ಊದ್ಕೊಳ್ಬೋದು, ಅದ್ರ ಜೊತೆಗೆ ಭಾಳ ನಡೆಯೋಕೆ ಆಗದೆ ಇರ್ಬೋದು. ಆಮೇಲೆ ಈ ಸ್ಟೆಪ್ಸು ಹತ್ತಿದ್ರೆ ನೋವಿರ್ಬೋದು, ಸ್ಟೆಪ್ಸ್ ಇಳಿಯುವಾಗ ನೋವಿರ್ಬೋದು. ಅದ್ರ ಜೊತೆಗೆ ಆಮೇಲೆ ತುಂಬ ಕೆಲಸ ಮಾಡ್ತಪ್ಪ ಅಂದರೆ ತುಂಬ ನೋವಾಗ್ಬೋದು. ಇದೆಲ್ಲ ಈ ಥರದ್ದೆಲ್ಲ ಇರುತ್ತೆ. ಆಮೇಲೆ ಕಾಮನ್ ಆಗಿ ಹೇಗಿರುತ್ತಪ್ಪ ಅಂದರೆ ಈ ಅರ್ಥ್ರೈಟಿಸು ಪೇಷಂಟ್ಗಳಿಗೆ ಅವ್ರು ಏನು ಹೇಳ್ತಾ ಇರ್ತಾರಪ್ಪ ಅಂತಂತಂದರೆ, ಕಾಮನ್ ಆಗಿ ಸರ್ ನಾವು ಯಂಗ್ ಪೀಪಲ್ಸ್ ಹೇಳ್ತಾ ಇರ್ತಾರೆ, ನಾವೇನೋ ಕೆಲಸ ಮಾಡಿದ್ವಿ ಸರ್, ಹಾಗಾಗಿ ನೋವು ಕಾಣಿಸ್ಕೊಳ್ತಾ ಇರ್ತದೆ ಅಂತ. ಒಂದೊಂದು ಕಡೆ ಹೇಗಿರುತ್ತಂದರೆ ಈ ಯುವಕರಲ್ಲಿ ಆಗಲಿ, ಈ ಮಹಿಳೆಯರಲ್ಲಾಗಲಿ, ಅವರಿಗೆ ಒಂದು ಮಧ್ಯದ ವಯಸ್ಕರು ಅಂದರೆ ಒಂದು 20ರಿಂದ 30 ವಯಸ್ಸಲ್ಲಿ ಇರ್ತಾರೆ ನೋಡಿ, ಅಂಥವರಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಥರದ್ದು ಇನಿಷಿಯಲ್ ಸಿಂಪ್ಟಮ್ಸ್ ಬರ್ಬೋದು. ಅಂದರೆ ಯಾವ ಥರಪ್ಪ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತಪ್ಪ ಅಂದರೆ ಅವರಿಗೆ ಕೈಕಾಲು ನೋವುಗಳಪ್ಪ ಅಂತಂತಂದರೆ ಅದು 1 ದಿನ ಇರ್ಬೋದು, 2 ದಿನ ಇರ್ಬೋದು, ಇಲ್ಲಪ್ಪ ಅಂದರೆ ತುಂಬ ದಿನಗಳ ಹಾಗೇ ಇರ್ತವೆ ಅಂಥ ನೋವುಗಳು. ಆಮೇಲೆ ತುಂಬ ನೋವಾಗುವವರೆಗೂ ಯಾರು ಇದ್ರ ಬಗ್ಗೆ ಭಾಳ ಡಾಕ್ಟರ್ ಹತ್ರ ತೋರಿಸೋದಾಗಲಿ ಹೇಳೋದಾಗಲಿ ಮಾಡಲ್ಲ. ಇಲ್ಲಪ್ಪ ಅಂದರೆ ಏನಾದರೂ ಇಂಜೆಕ್ಷನ್ಸು, ಪೇನ್ ಕಿಲ್ಲರ್ ಅವರವರೇ ತೊಗೊಂಡು ಮನೇಲೇ ಇದ್ದು ಬಿಡ್ತಾರೆ. ಕಾಮನ್ ಆಗಿ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಎಲ್ಲ ಆಲ್ರೆಡಿ ಒಂದು ತೊಂದರೆ, ಫಸ್ಟ್ನೇ ಸ್ಟೇಜು, 2ನೇ ಸ್ಟೇಜು, ಆ ಥರದ್ದೆಲ್ಲ ತೊಂದರೆ ಮಾಡಿಕೊಂಡು ಅವರು ನಮ್ಮ ಹತ್ರ ಬರ್ತಾ ಇದ್ದಾರೆ. ನಾವು ಒಂದು ಪ್ರಾಕ್ಟೀಸಲ್ಲಿ ನಾವು ನೋಡ್ತಾ ಇದ್ದೀವಿ, ಆಲ್ರೆಡಿ ಅದು ಸ್ವಲ್ಪ ಡೆವಲಪ್ ಆಗಿರ್ತವೆ ಸಿಂಪ್ಟಮ್ಸು, ಅವಾಗೇ ಬರ್ತಾ ಇದ್ದಾರೆ ಅವರು. ಇನಿಷಿಯಲ್ ಸ್ಟೇಜಲ್ಲಿ ಯಾರು ಅಷ್ಟೊಂದು ಸರಿಯಾಗಿ ತೋರಿಸ್ಕೊಳ್ಳಲ್ಲ ಇದನ್ನು ಅರ್ಥ್ರೈಟಿಸು. ಆಮೇಲೆ ಇದು ಕಾಮನ್ ಆಗಿ ಇದನ್ನು ನಾವು ಯಾವ ಥರ ಇದನ್ನು ತಡಿಬೋದಪ್ಪ ಅಂದರೆ, ನಾವು ಹೋಮಿಯೋಪತಿಯಿಂದ ಇದನ್ನು ಇನಿಷಿಯಲ್ ಸ್ಟೇಜ್ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ತುಂಬ ಕಾಂಪ್ಲಿಕೇಟೆಡ್ ಅಲ್ಲಾರ್ದಂಥ ಸ್ಟೇಜ್ಗಳಲ್ಲಿ ಬಂದಾಗ ನಾವು ಇದನ್ನೇನು ಮಾಡ್ತೀವಿ ಅಂದರೆ,
ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಪ್ರತಿಯೊಂದನ್ನು ಕೇಳ್ತೀವಿ. ಯಾವ ತರಪ್ಪ ಅಂತಂದ್ರೆ ಇಂಡಿವಿಜುವಲೈಸೇಷನ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿದು ನೋವು ಬೇರೆ ಬೇರೆ, ಅವರ ಮನಸ್ಥಿತಿ ಬೇರೆ ಮತ್ತು ಅವರ ವ್ಯಕ್ತಿತ್ವ ಬೇರೆ, ಆಮೇಲೆ ಅವರದು ದೇಹದ ಒಂದು ಪ್ರಕೃತಿ ಬೇರೆ. ಅದನ್ನೆಲ್ಲ ನಾವು ಪರಿಗಣನೆ ತಗೊಂಡು ಏನ್ ಮಾಡ್ತೀವಪ್ಪ ಅಂದ್ರೆ ಅವ್ರನ್ನ ಒಂದು ಕೇಸ್ ತಗೊಂಡು ಯಾವ ತರ ಸ್ಟಾರ್ಟ್ ಆಯ್ತು, ಹೇಗೆ, ಲೆಫ್ಟಾ ರೈಟಾ, ಯಾವ ತರ ಇದೆ, ಆಮೇಲೆ ನೀವೇನ್ ಕೆಲಸ ಮಾಡ್ತೀರಾ ಅನ್ನೋದು ಎಲ್ಲವನ್ನು ಕೇಸ್ ತಗೊಂಡಾಗ ಅವಾಗ ನಮಗೊಂದು ಸಮ್ ಮೆಡಿಸಿನ್ಸ್ ಬರ್ತವೆ. ಕಾಮನ್ ಆಗಿ ಹೋಮಿಯೋಪತಿಯಲ್ಲಿ ಅರ್ಥರೈಟಿಸ್ ಮೆಡಿಸಿನ್ಸ್ ಅಪ್ಪ ಅಂದ್ರೆ ಕಾಮನ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಹೇಗಿರುತ್ತೆ ಅಂದ್ರೆ ಹೋಮಿಯೋಪತಿಯಲ್ಲಿ ಎಲ್ಲರಿಗೂ ಒಂದೇ ಮೆಡಿಸಿನ್ ಅಂತ ಇರಲ್ಲ. ಅವ್ರದ್ದು ಇಂಡಿವಿಜುವಲೈಸೇಷನ್ ಇರುತ್ತೆ. ಅಂದ್ರೆ ಅವ್ರ ಸಿಂಪ್ಟಮ್ಸ್ ನೋಡಿ, ಅವ್ರ ವಯಸ್ಸು ನೋಡಿ, ಅವರ ವೃತ್ತಿ ನೋಡಿ, ಪ್ರತಿಯೊಂದು ಇಲ್ಲಿ ಡಿಫ್ರೆನ್ಶಿಯೇಷನ್ಸ್ ಇರುತ್ತೆ. ಎಲ್ಲರಿಗೂ ಒಂದೇ ತರ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಣ್ಣ 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 ಒಂದು ಡಿಫ್ರೆನ್ಸ್ ಕಾಣ್ತಾ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ. ಹಾಗಾಗಿ ಅದನ್ನೆಲ್ಲ ನಾವು ನೋಡ್ಕೊಂಡು ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಮೆಡಿಸಿನ್ ಕೊಡ್ಬೇಕಾಗತ್ತೆ ಇದರಲ್ಲಿ. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಕೂಡ ಅವ್ರದ್ದು ಒಟ್ಟಾರೆ ಅಂದ್ರೆ ಮೈಂಡು, ಫಿಸಿಕಲ್ಲು, ಮೆಂಟಲ್ಲು ಸಿಂಪ್ಟಮ್ಸ್, ಪ್ರತಿಯೊಂದು ಸಿಂಪ್ಟಮ್ಸ್ ನಾವು ತಗೊಂಡು ಇವ್ಯಾಲ್ಯುಯೇಷನ್ ಮಾಡಿ ಅವರಿಗೆ ಸರಿಯಾದಂಥ ಮೆಡಿಸಿನ್ಸ್ನ ಕೊಡಬೇಕಾಗತ್ತೆ. ಆಮೇಲೆ ಯಾವ ಥರ ಇರುತ್ತಪ್ಪ ಅಂತಂದ್ರೆ ಹೋಮಿಯೋಪತಿ ಮೆಡಿಸಿನ್ಸ್ ರಸ್ಟಾಕ್ಸ್ ಇರ್ಬೋದು, ಬ್ರಯೋನಿಯಾ ಇರ್ಬೋದು, ಆಮೇಲೆ ಆರ್ನಿಕಾ ಇರ್ಬೋದು, ಇಲ್ಲಾಂದ್ರೆ ರೂಟಾ ಇರ್ಬೋದು, ಇಲ್ಲ ಗುಲ್ತೇರಿ ಅಂತ ಬರುತ್ತೆ ಅದು ಇರ್ಬೋದು, ಬೆಲ್ಲಿಸ್ಪರ್ನ್ ಅಂತ ಬರುತ್ತೆ, ಅದಾದ ನಂತರ ಆಮೇಲೆ ಅಟಿಕೆ ಯುರೆನ್ಸ್ ಅಂತ ಬರುತ್ತೆ. ಈ ತರ ಸೋ ಮೆನಿ ಮೆಡಿಸಿನ್ಸ್ ಇದೆ ಹೋಮಿಯೋಪತಿಯಲ್ಲಿ. ಅಂತ ಮೆಡಿಸಿನ್ಸ್ ಕೊಟ್ಟು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಮನ್ ಆಗಿ ತಿಂಗಳ ಮೆಡಿಸಿನ್ಸ್ ಕೊಡ್ತೀವಿ, ನೋಡ್ತೀವಿ ತಿಂಗಳ ಬನ್ನಿ ನೋಡೋಣ ಹೇಗಿರುತ್ತೆ. ಒಬ್ಬೊಬ್ಬರಿಗೆ ಬೇಗ ಆಗ್ಬೋದು, ಒಬ್ಬೊಬ್ಬರಿಗೆ ಜಾಸ್ತಿ ದಿನ ಇರೋದ್ರಿಂದ ಮತ್ತು ಜಾಸ್ತಿ ತೊಂದರೆ ಆದವರಿಗೆ ಸ್ವಲ್ಪ ನಿಧಾನಗತಿಯಲ್ಲಿ ಇದು ಸರಿ ಆಗ್ಬೋದು, ಆ ಥರ ಇರುತ್ತೆ. ಆಮೇಲೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ಈ ಮೆಡಿಸಿನ್ ಜೊತೆಗೆ ಏನ್ ಮಾಡ್ಬೇಕನ್ನೋದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಏನೇನು ಒಂದು ರಿಸ್ಟ್ರಿಕ್ಟ್ ನಾವು ಹೇಳುತ್ತೀವಿ. ಯಾವ ಥರಪ್ಪ ನೋಡಿ, ಇದು ಯಾವುದೇ ಕಾಯಿಲೆಗಳಾಗ್ಲಿ ಕಾಮನ್ ಆಗಿ ಈ ಒಂದು 2-3 ಐಟಮ್ಗಳು ತಿಂದಾಗ ಜಾಸ್ತಿ ಆಗ್ತವೆ. ಯಾವುದು ಅಂದ್ರೆ ಎಂಟಿ ಕ್ಯಾಲೋರೀಸ್ ತಿಂದ್ರೆ ಯಾವುದೇ ಕಾಯಿಲೆಗಳಿಗೂ ಒಳ್ಳೆಯದಲ್ಲ. ಅಂದ್ರೆ ಸಕ್ಕರೆ ಅನ್ಕೋಬಹುದು, ಎಂಟಿ ಕ್ಯಾಲೋರೀಸ್ ಅಂದ್ರೆ ಸ್ವೀಟ್ಸ್ ಅನ್ಕೋಬಹುದು, ಇಲ್ಲಾಂದ್ರೆ ಸಕ್ಕರೆಯಿಂದ ಮಾಡಿದಂತ ಪದಾರ್ಥಗಳು ಅನ್ಬೋದು. ಅಂತ ಎಂಟಿ ಕ್ಯಾಲೋರೀಸ್ ಇಂದ ಬೊಜ್ಜು ಬರುತ್ತೆ ಇಂಡೈರೆಕ್ಟ್ ಆಗಿ. ಅದು ಕೂಡ ಈ ಜಾಯಿಂಟ್ ಈ ಒಂದು ಅರ್ಥರೈಟಿಸ್ಗೆ ಇಂಡೈರೆಕ್ಟ್ ಆಗಿ ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ ನಾವು ಈ ಮೇನ್ ಆಗಿ ಡೈಲಿ ಉಪಯೋಗ ಮಾಡುವಂತ ಸಾಲ್ಟ್ ನೋಡಿ ಎಷ್ಟು ನಾವು ತಗೊಳ್ಬೇಕಪ್ಪ ಅಂದ್ರೆ 5 mg ಪರ್ ಡೇ ಒಬ್ಬ ವ್ಯಕ್ತಿ ಅಷ್ಟು ತಗೋಬೇಕಾಗತ್ತೆ. ಅದನ್ನ ನಾವು ತಗೊಳ್ಳದೆ ಅದನ್ನ ಜಾಸ್ತಿ ತಗೊಂಡಾಗ ಕೂಡ ಇದು ಏನಾಗತ್ತಪ್ಪ ಅಂದ್ರೆ ಈ ಜಾಯಿಂಟ್ ಪೇನಿಗೆ ಈ ಸಾಲ್ಟ್ ಇಂಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಈ ಪ್ಯಾಕ್ಡ್ ಫುಡ್ ಆಗಿರ್ಬೋದು, ಆಮೇಲೆ ಈ ಕೂಲ್ ಡ್ರಿಂಕ್ಸ್ ಅಂತಿರಲ್ಲ ಆ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಅವು ಕೂಡ ಅಷ್ಟೇ. ಆಮೇಲೆ ಜಂಕ್ ಫುಡ್ ಆಗಿರ್ಬೋದು, ಅವುಗಳು ಕೂಡ ಅಷ್ಟೇ. ಕಾಮನ್ ಆಗಿ ಪ್ಯಾಕ್ಡ್ ಫುಡ್ಡು, ಜಂಕ್ಡ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು, ಈ ತರ ಫುಡ್ಗಳೆಲ್ಲ ತಗೊಂಡ್ರೆ ಈ ಒಂದೇ ಕಾಯಿಲೆ ಅಂತಾರೆ, ಎಲ್ಲಾ ಕಾಯಿಲೆಗಳು ಕಾಮನ್ ಆಗಿ ಜಾಸ್ತಿ ಆಗ್ತವೆ. ಅದರಲ್ಲಿ ಈ ಕೈಕಾಲು ನೋವುಗಳು ಇನ್ನೂ ಜಾಸ್ತಿ ಆಗ್ತಾ ಹೊರತು ಅಂದ್ರೆ ಕೈಕಾಲು ನೋವು ಚೆನ್ನಾಗಕ್ಕೆ ಈ ಎಲ್ಲ ಪದಾರ್ಥಗಳನ್ನ ನಾವು ಅವಾಯ್ಡ್ ಮಾಡಲೇಬೇಕು ಅಂತ ಕಾಮನ್ ಆಗಿ ಹೇಳ್ತೀವಿ. ಆಮೇಲೆ ಈಗ ನಾನು ಯಾವುದೇ ಪೇಷಂಟ್ ಬರಲಿ ಅವರ ತಕ್ಕ ಹಾಗೆ, ಈಗ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಸ್ವಲ್ಪ ಗ್ರಾಮಗಳಲ್ಲಿ, ಹಾಗಾಗಿ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾವ್ ಹೇಳ್ತೀವಿ ಕಾಮನ್ ಆಗಿ ಏನ್ ಹೇಳ್ತೀವಿ, ನೋಡಪ್ಪ ಕೈಕಾಲು ನೋವು ಬಂದಿದೆ, ಏನಂದ್ರೆ ಎಲ್ಲ ಪ್ಯಾಕ್ಡ್ ಫುಡ್ ತಿಂತೀರಾ, ಅದು ತಿಂತೀರಾ ನೀವು, ಗೋಬಿ ತಿಂತೀರಾ, ಅವು ತಿಂತೀರಾ, ಇವು ತಿಂತೀರಾ ಅಂತಂದು ಹೇಳ್ತಾ ಇರ್ತೀವಲ್ಲ. ಅವ್ರಂತಾರೆ ನಾವು ಹಳ್ಳಿಯಲ್ಲಿ ಏನ್ ತಿಂತೀವಿ ಸರ್, ಏನು ತಿನ್ನಲ್ಲ, ಅನ್ನ ಸಾಂಬಾರ್ ತಿಂತೀವಿ ಆರಾಮಾಗಿರ್ತೀವಿ, ಇಲ್ಲ ರೊಟ್ಟಿ ಅದು ಇದು ತಿಂತೀವಿ ಆರಾಮಾಗಿರ್ತೀವಿ, ನಾವು ಆ ತರದ್ ಹೊರಗಡೆ ಏನು ತಿನ್ನಲ್ಲ ಆದ್ರೂ ಕೂಡ ನಮಗ್ ತೊಂದರೆ ಆಗ್ತಾ ಇದೆ ಅಂತಾರೆ. ಅಂದ್ರೆ ನೋಡಿ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ದಿನನಿತ್ಯದ ಆಹಾರಗಳು ಕೂಡ ಸ್ವಲ್ಪ ತೊಂದರೆ ಒಳಗಾಗ್ತಾ ಇದ್ದೇವೆ. ಆಮೇಲೆ ಬರೇ ತುಂಬಾ ಅನ್ನ ಸಾಂಬಾರ್ ತಿಂದ್ರೆ ಯಾವ ಕಾಯಿಲೆನೂ ಹೋಗಲ್ಲ. ಅನ್ನ ಸಾಂಬಾರಲ್ಲಿ ಏನಿದೆ, ಅನ್ನ ಸಾಂಬಾರ್ ಅಷ್ಟೇ, ಎಲ್ಲ ಕಾರ್ಬೋಹೈಡ್ರೇಟೇ ಆಗೋಯ್ತು. ಸರಿಯಾದ ಒಂದು ಪದಾರ್ಥಗಳನ್ನ ತಿನ್ಲೇಬೇಕು ಇದರಲ್ಲಿ. ಯಾವ ತರ ಇವಾಗ ನೋಡಿ ಫಸ್ಟ್ ಅಲ್ಲಿ ಹೇಳಿದ್ವಿ ಡೆಫಿಷಿಯನ್ಸಿಯಿಂದ ಆಗುತ್ತೆ ಅಂತ. ಯಾವುದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವಿಟಮಿನ್ ಡಿ ಡೆಫಿಷಿಯನ್ಸಿ. ಆಮೇಲೆ ನಮ್ಮ ಜನ ತುಂಬಾ ದಿನಗಳಿಂದ ಪ್ರೋಟೀನೇ ತಿಂದಿರಲ್ಲ. ಅವ್ರು ಕಾಮನ್ ಆಗಿ ಪ್ರೋಟೀನೇ ಇರಲ್ಲ ಅವ್ರ ಡಯಟ್ ಅಲ್ಲಿ. ಯಾವಾಗಲೂ ಅನ್ನ ಸಾಂಬಾರ್ ತಿಂದ್ರೆ ಪ್ರೋಟೀನ್ ಎಲ್ಲಿರುತ್ತೆ? ಪ್ರೋಟೀನ್ ಬೇಕು.
ಆಮೇಲೆ ಇವಾಗ ನಾವ್ ಹೇಳಿದ್ವಿ ಸಕ್ಕರೆ ಉಪ್ಪು ಸ್ವಲ್ಪ ತೊಂದರೆಗೊಳಗಾಗುತ್ತೆ. ಆಮೇಲೆ ಎಣ್ಣೆ ಪದಾರ್ಥಗಳು ತಿಂದಾಗ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ, ಡೈರೆಕ್ಟ್ ಆಗಿ ಅಲ್ಲದೇ ಇದ್ರು ಇಂಡೈರೆಕ್ಟ್ ಆಗಿ ಎಲ್ಲಾ ಕಾಯಿಲೆಗಳು ಸಕ್ಕರೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ತಣ್ಣನೆ ಪದಾರ್ಥಗಳಾಗಿರ್ಬೋದು, ಆಮೇಲೆ ಎಣ್ಣೆ ತುಂಬಾ ಫ್ರೈಡ್ ಫುಡ್ಗಳಾಗಿರ್ಬೋದು, ಇವು ಇಂಡೈರೆಕ್ಟ್ ಆಗಿ ಎಲ್ಲಾ ಕಾಯಿಲೆಗಳನ್ನು ಹೆಚ್ಚು ಮಾಡುವಂತ ಫುಡ್ಗಳು. ಅಂದ್ರೆ ಇವು ಇನ್ಫ್ಲಮೇಟರಿ ಫುಡ್ಸ್, ಅಂದ್ರೆ ಕಾಯಿಲೆಗಳನ್ನು ಹೆಚ್ಚು ಮಾಡುವಂತದ್ದು ಫುಡ್ಗಳು ಇವು. ಕಾಮನ್ ಆಗಿ ಯಾವುದೇ ಕಾಯಿಲೆ ನೀವು ಬರಲಿ, ಇವು ಕಮ್ಮಿ ಮಾಡುವಂತ ಫುಡ್ ಒಂದು 4 ಇದೆ. ಅದನ್ನ ಜನಗಳು ಅವರ ಒಂದು ಡಯಟ್ ಅಲ್ಲಿ ಅಳವಡಿಕೆ ಮಾಡಬೇಕು. ಯಾವುದು? ಕಾಮನ್ ಆಗಿ ತರಕಾರಿಗಳು, ಹಸಿರು ತರಕಾರಿ ಪಲ್ಯಗಳು, ಆಮೇಲೆ ಯಾವ್ದಿರ್ಬೋದು ಕಾಳುಗಳು, ಅಂದ್ರೆ ಮೊಳಕೆ ಕಾಳು ಆಗ್ಬೋದು, ಕಾಳುಗಳು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಯಾಕಂದ್ರೆ ಪ್ರೋಟೀನ್ ಡೆಫಿಷಿಯನ್ಸಿ ತುಂಬಾ, ಬರೀ ಅನ್ನ ಸಾಂಬಾರ್ ತಿಂತಾ ಇರೋರೇ ಜಾಸ್ತಿ ಇರ್ತಾರೆ. ಏನ್ ತಿಂತೀರಮ್ಮ ಅಂದ್ರೆ ಅನ್ನ ಸಾಂಬಾರ್ ತಿಂತಿದ್ದೀವಿ ಸರ್, ಕಾಳುಗಳು ಯಾವಾಗಾರು ತಿಂತೀವಿ ಸರ್, ವಾರಕ್ಕೆ ಒಂದ್ಸಲ, ಆ ತರ ಅನ್ನೋರು ಇದ್ದಾರೆ. ಡೈಲಿ ಒಂದು ನಿಯಮಿತವಾಗಿ ಇಷ್ಟಂತೂ ತಿನ್ಕೊಂಡ್ ಬರ್ಬೇಕು. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಇದಾವೆ, ಇಲ್ಲ ಫ್ರೂಟ್ಸ್ ಇದಾವೆ. ಈ ಒಂದು 4-5-6 ಕೆಟಗರಿ ಏನಿದಾವಲ್ಲ, ಇವುಗಳು ಯಾವುದೇ ಕಾಯಿಲೆ ಇರಲಿ ಒಂದು ಹತೋಟಿಗೆ ಬರ್ಲಿಕ್ಕೆ, ಅಂದ್ರೆ ಯಾವ್ದೇ ಕಾಯಿಲೆ ಅಂತಲ್ಲ, ನಾನು ಹೇಳ್ತಾ ಇರೋದು ಈಗಂತೂ ಅರ್ಥರೈಟಿಸ್ ನಮ್ಮಲ್ಲಿ ಬಂದ್ರೆ ಅದನ್ನ ನಾವು ಚಾರ್ಟ್ ಮಾಡಿ ಕೊಡ್ತೀವಿ ಕಾಮನ್ ಆಗಿ ಇವು ತಿನ್ಲಿಕ್ಕೆ ಅಂತ. ಈ ಒಂದು 4 ಯಾವುದು? ತರಕಾರಿ, ಹಸಿರು ತರಕಾರಿ ಪಲ್ಯಗಳು, ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ಈ ಒಂದು ಅರ್ಥರೈಟಿಸ್ಗಾಗ್ಲಿ ಯಾವುದೇ ಕಾಯಿಲೆಗಳಿಗಾಗ್ಲಿ ಇಂಡೈರೆಕ್ಟ್ ಆಗಿ ತುಂಬಾ ಹೆಲ್ಪ್ ಮಾಡ್ತವೆ. ಕಾಯಿಲೆಗಳನ್ನ ಉದ್ಭವ ಆಗ್ದೇನೆ, ಅಂದ್ರೆ ಅವುಗಳು ಪ್ರೋಗ್ರೆಸ್ ಆಗ್ದೇನೆ ತಡೆಯಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ. ಅದ್ರ ಜೊತೆಗೆ ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ ಜನಗಳಿಗೆ, ಈಗ ನೋಡಿ ಅಮ್ಮ, ಯಾವುದೋ ಒಂದು ಪೇಷಂಟ್ ಬಂತು ನನ್ನಲ್ಲಿ, ಹಳ್ಳಿಗಳಲ್ಲಿ ಬರ್ತಾರೆ ಕೈ ಕಾಲು ನೋವು ಅಂತ ಬಂದಾಗ ಅವ್ರಿಗೆ ಏನ್ ಹೇಳ್ತೀವಪ್ಪ ಅಂದ್ರೆ ದಿನಚರಿ ಹೇಳ್ತೀವಿ. ಏನು? ಎಷ್ಟು ಗಂಟೆಗೆ ಹೇಳ್ತೀರಮ್ಮ, ಏನ್ ಮಾಡ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ, ಬೆಳಿಗ್ಗೆ ಊಟ ಏನು, ಮಧ್ಯಾಹ್ನ ಊಟ ಏನು, ರಾತ್ರಿ ಊಟ ಏನು, ಯಾವ ಸಮಯಕ್ಕೆ ತಗೊಂತೀರಾ, ಏನ್ ಕೆಲಸ ಮಾಡ್ತಿರೋ, ಕೆಲಸ ಮಾಡಲ್ವೋ, ವಯಸ್ಸಾಗಿದೆಯಾ, ವಯಸ್ಸಾಗಿಲ್ವಾ, ಮತ್ತೆ ಯಾವ್ದಾದ್ರು ಬೇರೆ ಕಾಯಿಲೆಗಳಿದೆಯಾ, ಬೇರೆ ಎಲ್ಲ ಕಾಯಿಲೆಗಳಿಗೆ, ಈ ಕಾಯಿಲೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಕ್ವಶನ್ಗಳನ್ನು ಕೇಳಿಕೊಂಡು ಅವರಿಗೆ ತಕ್ಕ ಹಾಗೆ ಒಂದು ನಾರ್ಮಲ್ ಆಗಿ ಎಲ್ಲರ ಅಪ್ಲಿಕೇಬಲ್ ಆಗುವಂಥದ್ದು ಏನಪ್ಪಾ ಅಂದ್ರೆ, ನಾನು ಕಾಮನ್ ಆಗಿ ಎಲ್ಲರಿಗೂ ಒಂದು ಬೇರೆ ಬೇರೆ ಹೇಳ್ತೀವಿ. ಸ್ವಲ್ಪ ಏನಪ್ಪಾ ಅಂತಂದ್ರೆ ಮನೆ ಕೆಲಸ ಮಾಡೋರಿಗೆ ಒಂಥರ ಹೇಳ್ಬೋದು, ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡೋರಿಗೆ ಒಂಥರ ಹೇಳ್ಬೋದು. ಬಟ್ ಒಂದು ನಾರ್ಮಲ್ ಆಗಿ ಏನ್ ಹೇಳ್ತೀವಪ್ಪ ಅಂತಂದ್ರೆ, ನಾನು ಯಾವಾಗ್ಲೂ ಆಲ್ರೆಡಿ ನಾನು ಹಳೆ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ಅದೇ ತರ ಇವಾಗ ನಾ ಏನ್ ಹೇಳ್ತೀನಪ್ಪ ಅಂದ್ರೆ, ಕಾಮನ್ ಆಗಿ ಒಂದ್ 2 ಲೋಟ ಬಿಸಿನೀರು ಕುಡೀರಿ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡೀರಿ. ಸಾಧ್ಯವಾದ್ರೆ ಆಮೇಲೆ ಗಂಟೆಗೆ ನೀರು ಕುಡ್ಕೊಂಡು ಹೋಗಿ. ನಿಮ್ಮ ಹೈಟಿಗೆ ವೇಟಿಗೆ ತಕ್ಕಷ್ಟು ನೀರು ಬೇಕೇ ಬೇಕು. ನೀರು ಒಂದು ಇಂಧನ. ನಿಮ್ಮ ಹೇಗೆ ಗಾಡಿ ನಡಿಬೇಕಂದ್ರೆ ಪೆಟ್ರೋಲು, ಡೀಸೆಲ್ಗಳು ಎಲ್ಲ ಬೇಕಾಗತ್ತಲ್ಲ, ಆ ತರ ಈ ಬಾಡಿ ನಡಿಬೇಕಪ್ಪ ಅಂದ್ರೆ ನೀರು ಬೇಕೇ ಬೇಕು. ಅದು ಮೇನ್ ಇಂಪಾರ್ಟೆಂಟ್, ನೀರು ಬೇಕು. ನೀರಾದ ನಂತರ ನಾವೇನ್ ಹೇಳ್ತೀವಪ್ಪ ಅಂದ್ರೆ, ಇವಾಗೆಲ್ಲ ಹೇಳಿದ್ವಿ, ಅದೇ 4 ಐಟಮ್ ತಗೊಂಡ್ರೆ ಯಾವ ಕಾಯಿಲೆ ಆದ್ರೂ ಕಮ್ಮಿ ಆಗುತ್ತಂತ. ಅದ್ರಲ್ಲಿ ಒಂದು ಐಟಮ್ ತಗೊಂಡು ಅದು ಒಂದು ಜ್ಯೂಸ್ ತಗೊಳ್ಳಿ ಅಂದ್ಬಿಡ್ತೀವಿ. ಯಾವುದು? ತರಕಾರಿ ಜ್ಯೂಸು, ಇಲ್ಲಪ್ಪ ಅಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ ಜ್ಯೂಸು. ಒಂದು ಜ್ಯೂಸು ಡೈಲಿ ನೀವು ತಗೊಳ್ಳಿ. ಅದು ಆಂಟಿ ಇನ್ಫ್ಲಿಮೇಟರಿ ಜ್ಯೂಸ್ ಆಗುತ್ತೆ. ಅದು ಏನಾಗುತ್ತೆ, ಮಲ್ಟಿ ವಿಟಮಿನ್ ಜ್ಯೂಸ್ ಆಗ್ಬೋದು. ಆ ತರದ್ದು ಒಂದು ಐಡಿಯಾ ಕೊಡ್ತೀವಿ. ಅವುಗಳಲ್ಲಿ ಯಾವ್ದಾರ ಒಂದು ಜ್ಯೂಸ್ ತಗೋಬಹುದು. ಅದಾದ ನಂತರ ಕಾಮನ್ ಆಗಿ ಕೈಕಾಲು ನೋವುಗಳು, ಕಾಮನ್ ಆಗಿ ನಾವೊಂದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತ. ಕ್ಯಾಲ್ಸಿಯಂ ಜಾಸ್ತಿ ಇರೋ ಪದಾರ್ಥಗಳು ಯಾವ್ದಪ್ಪ? ಕಾಮನ್ ಆಗಿ ನಮ್ಮ ಲೋಕಲ್ ಅಲ್ಲಿ, ಈ ಗ್ರಾಮಗಳಲ್ಲಿ ಸಿಗುವಂಥದ್ದು ಯಾವ್ದಪ್ಪ ಅಂದ್ರೆ ಎಳ್ಳು, ಮತ್ತು ಕಮ್ಮಿ ರೇಟಲ್ಲಿ ಸಿಗೋದು ಎಳ್ಳು. ಹಾಗಾಗಿ ಡೈಲಿ ಒಂದು 2 ಚಮಚ ಎಳ್ಳು ತಿನ್ಲೇಬೇಕು ಅಂತ ಹೇಳ್ಬಿಡ್ತೀವಿ. ಒಂದ್ ತಿಂಗಳ 3 ಚಮಚ ಅಂತ ಹೇಳ್ತೀವಿ. ಫಸ್ಟ್ ತಿಂಗಳಲ್ಲಿ 3 ಚಮಚ ಡೈಲಿ ತಿನ್ಕೊಂಡು ಹೋಗಿ ಅಮ್ಮ ಎಳ್ಳು. ಎಳ್ಳಾದ ನಂತರ ಕೊಬ್ಬರಿ ಹೇಳ್ತೀವಿ, ಗಿಟಕ ಕೊಬ್ಬರಿ, ಅಂದ್ರೆ ರೌಂಡ್ ಇರುತ್ತೆ, ಕಂಪ್ಲೀಟ್ ರೌಂಡ್ ಅಂತ ಕೊಬ್ಬರಿ ನೀವು ಒಂದು ಅರ್ಧ ತಿನ್ಬೇಕಮ್ಮ. ಅರ್ಧ ತಿನ್ನಕ್ಕೆ ಹೇಳ್ತೀವಿ. ಆ ನಂತರ ದುಡ್ಡಿದ್ದವರಾದ್ರೆ ವಾಲ್ನಟ್ 10 ತಿನ್ಬೋದಮ್ಮ. 10 ಯಾವ ತರ? ನೀರಲ್ಲಿ ನೆನೆಸಿ ವಾಲ್ನಟ್ನ ಒಂದು 10 ವಾಲ್ನಟ್ ತಿನ್ಬೋದು. ಅದಾದ ನಂತರ ನಿಮಗೆ ಒರಿಜಿನಲ್, ಈಗ ಒರಿಜಿನಲ್ ಅನ್ನೋದೇ ಒಂದು ದೊಡ್ಡ ಕಷ್ಟ. ಅಂದ್ರೆ ಫೀವರ್ ಅನ್ನೋದೇ ಒಂದು ದೊಡ್ಡ ಕಷ್ಟ ಆಗಿದೆ. ಎಲ್ಲ ಪ್ಯಾಕೆಟ್ ಅಲ್ಲಿ ಬರುತ್ತೆ, ನಾವು ನೋಡಲ್ಲ. ಅವ್ರು ಒರಿಜಿನಲ್ ಅಂತ ಬರೆದಿರ್ತಾರೆ ಬಿಡಿ ಮೇಲೆ, ಬಟ್ ನಮ್ಗದು ಯಾವ ತರ ಒರಿಜಿನಲ್ ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ತುಪ್ಪ, ಒರಿಜಿನಲ್ ತುಪ್ಪ ತುಂಬಾ ಒಳ್ಳೆಯದು. ಈ 4 ತುಂಬಾ ಒಳ್ಳೆಯದು. ಯಾರಿಗೆ? ಈ ಕೈಕಾಲು ನೋವು ಇರೋರಿಗೆ ಇದನ್ನೇ ಹೇಳೋದು ನಾವು ಕಾಮನ್ ಆಗಿ. ನೀರು, ಒಂದು ಜ್ಯೂಸು, ಈ 4 ಐಟಮ್ಗಳು, ಒಂದು ಹಾಫ್ ಗಿಟಗ, ಮತ್ತೆ ಒಂದು ಯಾವುದು 2ರಿಂದ 3 ಚಮಚ ಎಳ್ಳು, ಆ ನಂತರ ಇದು ಯಾವುದು ಯಾವ್ದಮ್ಮ ಇದು ತುಪ್ಪ, ಆಮೇಲೆ ವಾಲ್ನಟ್ 10, ಇವುಗಳನ್ನ ತಗೊಳಕ್ ಹೇಳ್ತೀವಿ.
ಇದೇ ತರ ನನ್ನಲ್ಲಿ ಒಂದು ಪೇಷಂಟ್ ಬಂದಿತ್ತು. ಕಾಮನ್ ಆಗಿ ನಾವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಈ ಕಾಮನ್ ಆಗಿ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಹೋಮಿಯೋಪತಿ ಒಂದು ನಿಯರ್ ಒಂದು 4 ವರ್ಷ ಆಯ್ತು ಅನ್ಕೊಳ್ಳೋಣ. ಆ 4 ವರ್ಷದಲ್ಲಿ ಏನಾಯ್ತಪ್ಪ ಅಂದ್ರೆ ಪೇಷಂಟ್ಸ್ ಬಂದಿದ್ದಾರೆ, ಇದನ್ನೇ ನಾವು ಅಪ್ಲಿಕೇಬಲ್ ಮಾಡಿದ್ದೀವಿ ಮತ್ತು ಹೋಮಿಯೋಪತಿ ಅವರಿಗೆ ತಕ್ಕಂತ ಮೆಡಿಸಿನ್ಸ್ ಕೊಟ್ಟು ತಿಂಗಳ ನೋಡಿದ್ದೀವಿ. ಬಟ್ ಅವಾಗ ನಾನು ವಿಡಿಯೋನು ಮಾಡ್ತಿರ್ಲಿಲ್ಲ, ಆಮೇಲೆ ವಿಡಿಯೋನು ಆಗ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ವಿಡಿಯೋ ಹಾಕೋಣ, ನೋಡೋಣ, ಇದು ಅವೇರ್ನೆಸ್ ಮಾಡೋಣ, ಹೋಮಿಯೋಪತಿನೂ ಇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ ಅಂತಂದು ನಾನು ಒಂದು ಪೇಷಂಟ್ನ ತಗೊಂಡೆ. ಆ ಪೇಷಂಟು ನಮ್ಮ ಕ್ಲಿನಿಕ್ ಗಬ್ಬೂರಲ್ಲಿದೆ. ಆ ಗಬ್ಬೂರಲ್ಲಿರುವಂಥ ಪೇಷಂಟೇ ಅದು. ಅವರು ಒಂದು 60 ವಯಸ್ಸು. ಆ ಪೇಷಂಟಿಗೆ ಕಾಮನ್ ಆಗಿ ಒಂದು 5-6 ವರ್ಷದಿಂದ ಅವರಿಗೆ ಏಜ್ ಆಗಿದೆ, ಅಂದ್ರೆ 60 ವಯಸ್ಸು ಇರ್ಬೋದು, ಕಾಮನ್ 60ರಿಂದ 65 ವಯಸ್ಸಿದೆ ಅವರಿಗೆ. ಅದೇ ಆರ್ಥರೈಟಿಸ್ ಇದೆ, ಆಮೇಲೆ ಸಂಧಿವಾತ. ಅವರಿಗೆ ನಡೆಯೋಕ್ಕಾಗಲ್ಲ, ಒಂದು 2 ಕಿಲೋಮೀಟರ್ ದೂರ ನಡೆಯೋಕ್ಕೆ ಒಂದು 4-5 ಕಡೆ ಕೂತ್ಕೊಂಡು ಬರುವಂತ ಪೇಷಂಟ್ ಅವರು. ನಾನು ಒಂದು ತಿಂಗಳಲ್ಲಿ ಇವನ್ನೆಲ್ಲ ಚೇಂಜಸ್ ಹೇಳ್ತಾನೆ, ಆಮೇಲೆ ಒಳ್ಳೆ ಹೋಮಿಯೋಪತಿ ಮೆಡಿಸಿನ್ಸ್ ಅವರಿಗೆ ಸೂಟೇಬಲ್ ಆಗಂತ ಮೆಡಿಸಿನ್ಸ್ ಕೊಟ್ಟಾಗ ಏನಾಯ್ತಪ್ಪ ಅಂದ್ರೆ ಒಂದು ತಿಂಗಳಲ್ಲಿ ಒಂದು ಬೈಟ್ ತಗೊಂಡೆ. ಏನಾಯ್ತಮ್ಮ, ಹೇಗಾಯ್ತು, ಸರಿ ಆಯ್ತಾ ಇಲ್ಲ ಅಂತ ಕೇಳಿ ಒಂದು ವಿಡಿಯೋ ಮಾಡ್ಕೊಂಡೆ. ಅವ್ರು 1 ನಿಮಿಷ ವಿಡಿಯೋ ಕೊಟ್ಟರು, ಅದರಲ್ಲಿ ಅವರೇ ಹೇಳಿದ್ದಾರೆ, ನಾನೇನು ಹೇಳಕ್ ಹೋಗಲ್ಲ, ಅವರು ಹೇಳಿದ್ದಾರೆ. ಆ ನಂತರ ಮತ್ತೆ 2ನೇ ತಿಂಗಳಲ್ಲಿ ಬಂದ್ರು. 2ನೇ ತಿಂಗಳಲ್ಲಿ ಅವಾಗ ಬಂದ್ರು, ಆಯ್ತಮ್ಮ ನೀವು ಎಮರ್ಜೆನ್ಸಿ ಇದ್ರೆ ಪೇನ್ ಕಿಲ್ಲರ್ ತಗೊಳ್ಳಿ, ತೊಂದರೆ ಇಲ್ಲ, 1-2 ಆ ಥರ ತಗೊಂಡು ಇದು ಮಾಡಿ ಅಂತ ಅವ್ರಿಗೆ ಹೇಳಿದ್ವಿ. ಎಮರ್ಜೆನ್ಸಿ ಇದ್ದಾಗ ಅದನ್ನ ಮಾಡ್ತಾ ಇದ್ರು. ಜೊತೆಗೆ ಈ ಹೋಮಿಯೋಪತಿ ಮೆಡಿಸಿನ್ಸ್ ಕಂಟಿನ್ಯೂ ನಡೀತಾ ಇತ್ತು. 3 ತಿಂಗಳ ಆದ ನಂತರ ಅವ್ರು ಮತ್ತೆ ಬಂದ್ರು. ಈಗ ಆರಾಮಾಯ್ತು ಸರ್ ಅಂತಂತಂದ್ರು. ಆರಾಮಾಯ್ತಪ್ಪ ಅಂದ್ರೆ ಅವ್ರಿಗೆ ರಿಲೀಫ್ ಅಂತೂ ಇದೆ ಪೇಷಂಟ್ಸ್ ಇಂದ. ನೋಡ್ಬೇಕು ಇನ್ನು 4ನೇ ತಿಂಗಳ 5ನೇ ತಿಂಗಳ ಯಾವ ತರ ಇರುತ್ತೆ. ಮೆಡಿಸಿನ್ಸ್ ಅಂತೂ ನಿಲ್ಸಿದೀವಿ, ಓನ್ಲಿ ಡಯಟ್ ಮಾತ್ರ ಹೇಳಿದೀವಿ. ಈಗ ನಾನು ಏನ್ ಹೇಳಿದೆ ಅದೇ ಡಯಟ್ ಸ್ವಲ್ಪ ಆಲ್ಟರ್ ಮಾಡಿ ಹೇಳ್ತೀವಿ. ಒಂದು ಅವ್ರು ನಮ್ಮಲ್ಲಿ ಬರ್ತಾರಲ್ಲ ಫಾಲೋ ಅಪ್ಗೆ ತಿಂಗಳ ಬರಕ್ಕೆ ಹೇಳಿದೀವಿ. ಮೆಡಿಸಿನ್ಸ್ ಎಲ್ಲ ನಿಲ್ಸಿ ಓನ್ಲಿ ಡಯಟ್ ಎಲ್ಲ ಮಾಡ್ಬೋದು ಅಂತ ನೋಡ್ತೀವಿ. ಇಲ್ಲ ಅಂದ್ರೆ ಏನಾದ್ರು ನೆಕ್ಸ್ಟ್ ತಿಂಗಳ ಸ್ಲೈಟ್ಲಿ ಏನಾದ್ರು ಇದ್ರೆ ಸ್ಲೈಟ್ ಮೆಡಿಸಿನ್ಸ್ ಜೊತೆಗೆ ನಾವು ಹೋಗ್ತೀವಿ. ಯಾಕಂದ್ರೆ ಅವ್ರದ್ದು ಏಜ್ ಕೂಡ ಇದೆ, +60+ ಇದೆ. ಹಾಗಾಗಿ ಆ ವಿಡಿಯೋನು ಕೂಡ ಈ ವಿಡಿಯೋ ಜೊತೆಗೆ ನಾವು ಈಗ ಎಂಡಲ್ಲಿ ಆ ವಿಡಿಯೋನು ಹಾಕ್ತೀವಿ, ಅದನ್ನ ನೋಡ್ಬೋದು. ನಾವು ಡಾಕ್ಟರ್ ಸುಧಾಕರ್ ಅಂತ ನಾವಿರೋದು ರಾಯಚೂರಲ್ಲಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಾವು ಡಯಟ್ ಜೊತೆಗೆ ಆಮೇಲೆ ಕಟ್ಟುನಿಟ್ಟಾಗಿ ಇಂಟ್ರೆಸ್ಟ್ ಇದ್ದವರು ಕಟ್ಟುನಿಟ್ಟಾಗಿ ಡಯಟ್ ಮಾಡಬೇಕು ಮತ್ತು ಮೆಡಿಸಿನ್ಸ್ ತಗೋಬೇಕು. ನಾವು ಹೇಳಿದಂತೆ ಎಲ್ಲವನ್ನು ಮಾಡ್ಕೋಬೇಕು. ಅವಾಗ ಇದು ಒಂದು ಹತೋಟಿಗೆ ಬರಲಿಕ್ಕೆ ತುಂಬಾ ಚಾನ್ಸ್ ಅಂತೂ ಇದೆ. ನಾನು ಈಗ ಸೀರಿಯಸ್ ಆಗಿ ನೋಡ್ತಾ ಇದ್ದೀನಲ್ಲ ಪೇಷಂಟ್ಸ್ನ, ತುಂಬಾ ಹತೋಟಿಯಲ್ಲಿ ಬಂದಿದೆ. ಒಂದೊಂದು ಕೇಸು ಫೇಲ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು 100% ಒಂದು 85 ಕೇಸಸ್ಗಳು, ಅಂದ್ರೆ 100 ಅಂದ್ರೆ 85 ಕೇಸಸ್ಗಳು ಒಳ್ಳೆ ರೀತಿಯಿಂದ ನನಗೆ ರಿಸಲ್ಟ್ ಕೊಟ್ಟಿದ್ದೇವೆ. ಹಾಗಾಗಿ ಈ ವಿಡಿಯೋನ ತೆಗೆದಿದ್ದೀನಿ, ನೀವು ನೋಡ್ಬೋದು. ಏನಾರ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ರೂಪದಲ್ಲಿ ಹಾಕ್ಬೋದು, ನಾವು ಅದನ್ನ ಇದು ಮಾಡ್ತೀವಿ. ಈಗ ಅದನ್ನ ಈ ವಿಡಿಯೋ ನಾನು ಮಾತಾಡಿದ ನಂತರ ಆ ವಿಡಿಯೋನ ಕೂಡ ಈ ವಿಡಿಯೋಗೆ ಅಟ್ಯಾಚ್ ಮಾಡಿ ಹಾಕ್ತೀವಿ. ಓಕೆ ಫ್ರೆಂಡ್ಸ್, ಆ ವಿಡಿಯೋ ನೋಡಿ ಹೇಗಿರುತ್ತಪ್ಪ ಅಂದ್ರೆ ಅವ್ರು ಏನೇನು ಹೇಳಿದ್ದಾರೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ವಿಡಿಯೋ ನೋಡಿ. ಈಗ ಹೇಗಿದೆ ಅಮ್ಮ? ಈ ಕೈಕಾಲು ನೋವು ಎಷ್ಟು ಕಮ್ಮಿ ಆಗೈತಮ್ಮ ನಿಮ್ಗೆ? ಈಗ ನಡೆಯಕ್ಕೆ ಹೆಂಗೈತಿ ಈಗ? ಅವಾಗ ಬರ್ತೀನಿ, ಅವಾಗ ಅಲ್ಲಿ ಕುಂತ್ಕೊಂತ ಬರ್ತೇನೆ. ಈಗ ಪರವಾಗಿಲ್ವಾ? ಈಗ ಎಷ್ಟು ದಿನ ಆಯ್ತು ನನ್ನ ಹತ್ರ ಬಂದು ನೀವು? 1 ತಿಂಗಳಾಯ್ತಾ? 1 ತಿಂಗಳಾಯ್ತಲ್ಲಮ್ಮ? ಕರೆಕ್ಟ್. ಅಲ್ಲಿಂದ ಎಲ್ಲಿವರೆಗೆ ತೊಂದ್ರೆ? ಅಲ್ಲಿಂದ ಹಿಡ್ಕೊಂಡು ಕಾಲೆಲ್ಲ ಐತಿ. ಈಗ ಅದ್ರಾಗ ಏನ್ ಕಮ್ಮಿ ಆಗೈತಮ್ಮ? ಕಮ್ಮಿ ಆಗೈತೆ ಅಂದ್ರಲ್ಲ, ಏನ್ ಕಮ್ಮಿ ಆಗೈತೆ ನಿಮಗೀಗ? ಕಮ್ಮಿ ಆಗ್ಯದ. ಈಗ ಎಳೆದ ಏನಾರು ಕಮ್ಮಿ ಆಗೈತಮ್ಮ? ಇದೆಲ್ಲ ನಡೆದಲ್ಲ ಕಮ್ಮಿ ಆಗದ. ಇಲ್ಲಿ ಇವೆಲ್ಲ ಗುಣ ಆಗ್ಯದಮ್ಮ. ಈಗ 1 ತಿಂಗಳ ಟ್ರೀಟ್ಮೆಂಟ್ ತಗೊಂಡು ಹಿಂಗಾಗ್ಯದಲ್ಲಮ್ಮ? ಒಳ್ಳೇದಮ್ಮ. ಓಕೆಮ್ಮ ಆಯ್ತಮ್ಮ, ಸಾಕಮ್ಮ, ಇಷ್ಟು ಮಾಡ್ಕೊಂತೀವಿ. ಅಲ್ಲಿ ಮಾತ್ರ ಐತಿ, ಇವಾಗ ಎಲ್ಲ ಸ್ವಲ್ಪ ಆರಾಮಾಗೈತಿ. ಆಯ್ತಮ್ಮ, ಓಕೆ. ಈಗ ಹೆಂಗೈತಿ ಹೇಳ್ರಮ್ಮ? ನೋಡಪ್ಪ, ಮೊದಲು ಬೇಕಾದ್ರೆ ಎಲ್ಲಿ ನಡಿಯಕ್ ಬರ್ತದಲ್ಲ, ಹೋಗಕ್ ಬರ್ತದ, ತಿರುಗಾಡಕ್ ನನ್ ಗಾಡಿ ಎಲ್ಲಿ ಬಂತಾರೆ ಕುಂದಿರ್ತಿದ್ದೆ. ಈಗ ಕುಡಿಯಾಗ ಮಾಡಿ ಎಲ್ಲ ದಿನಸಾದ್ಲೆ ಕಡಿಮೆ ಆಗಿ ಗುಣ ಆಗಿಬಿಟ್ಟದ ನೋಡಪ್ಪ. ಸಾಕಮ್ಮ. ಎಷ್ಟ್ ತಿಂಗಳದಾಗ ಗುಣ ಆಯ್ತಮ್ಮ ಈಗ ನಿಮಗ? ಈಗ 2 ತಿಂಗಳ 3 ತಿಂಗಳ ಬಿರ್ತದೆ. ನಾ ಎಷ್ಟ್ ದಿನ ಹೇಳಿದ್ದಮ್ಮ ನಿಮಗ? 3 ತಿಂಗಳ ಹೇಳಿದ್ದಿ. ಕರೆಕ್ಟ್ ಮಾಡಿರ. ಹಾಗಾದ್ರ ಸಾಕಮ್ಮ, ಇಷ್ಟು ಗುಣ ಆದ್ರೆ ಸಾಕು.
ಕೈ ಕಾಲು ನೋವು ಆರಾಮಾಗೈತಲ್ಲಮ್ಮ ಈಗ? ನಾವು ಕಮ್ಮಿ ಆಗ್ಯದ. ಗುಡ್, ಸಾಕಮ್ಮ ಹಾಗಾದ್ರೆ. ಅದಕ್ಕೆ ನಮ್ಮಂಗ ನನಗೇನ್ ಅನುಮಾನ ಅಂಬಕ ಏನಿಲ್ಲ. ಈಗ ಇಷ್ಟ ದಿನ ಕುಡ್ದೆ ಎಲ್ಲ ಮಾಡ್ದೆ ಆರಾಮಾಗಿನಿ, ಎಲ್ಲ ರೆಡಿ ಏನಿ. ಹೌದಮ್ಮ, ಹೌದೌದು. ಮುಂದ ಮತ್ತೆ ಏನಿದ್ ಬಿಟ್ಟು ಏನಾಗಲ್ಲ, ನಾನು ಮಾತ್ರೆ ಬಿಡ್ಸಕತ್ತೀನಿ ಇವಾಗ. ಇವತ್ತಿಂದ ಮಾತ್ರೆ ಏನ್ ಬೇಡ, ನಾ ಏನ್ ಹೇಳಿ ಅದು ಮಾಡಿಕೊಂಡು ಹೋಗ್ರಿ. ನಿಮ್ ಊಟದ್ದು ನಾ ಏನ್ ಹೇಳಿನ ಅಷ್ಟು ಮಾಡ್ರಿ ಸಾಕು. ಓಕೆ ಅಮ್ಮ, ಒಳ್ಳೇದಾಗತ್ತೆ ಹೋಗ್ರಮ್ಮ. ಆಯ್ತಮ್ಮ, ಒಳ್ಳೇದಾಗತ್ತೆ. ಓಕೆ ಅಮ್ಮ.